SIT ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ DK ಶಿವಕುಮಾರ್ನ ಸಿದ್ದರಾಮಯ್ಯನವರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋಗೋದು, ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು, ಅದರ ಮೇಲೆ ಇವರು ಮೂವ್ಮೆಂಟ್ಗಳು. ನಿನ್ನೆ ಅವರೇನೋ ದೇವರಾಜೇಗೌಡರು ಒಂದು ಮಾತಿಡೋದ್ರಲ್ಲಿ ಯಾರೋ ಇಬ್ಬರು SP ಹಾಕಿದಿರಲ್ಲ, ಯಾತಕ್ಕೆ ದೇವರಾಜೇಗೌಡರಿಗೆ ಹೀಗೆ ಬರ್ಕೊಡು ಅಂತ ಕೇಳಿದ್ರು, ಒಂದು ಪ್ಯಾರ ತೆಗೆದಾಕು ಅಂತ ಯಾಕೆ ಡಿಮ್ಯಾಂಡ್ ಮಾಡಿದ್ರು ಹೇಳಿದ್ದಾರಲ್ಲ ನಿನ್ನೆ ಅವರು. ಇನ್ನೂ ಅಫಿಷಿಯಲ್ ಆಗಿ ಕರೆದಿಲ್ಲ ಅವರು ದೇವರಾಜೇಗೌಡರನ್ನ, ಅನ್ಅಫಿಷಿಯಲ್ ಆಗಿ ಕರೆಸೋರೆ. ಅಫಿಷಿಯಲ್ ಆಗಿ ಇಲ್ಲಿವರೆಗೆ ಯಾಕೆ ಕರೆಸಲಿಲ್ಲ, ನೋಟಿಸ್ ಯಾಕೆ ಕೊಡಲಿಲ್ಲ, ಅನ್ಅಫಿಷಿಯಲಿ ಯಾಕೆ ಕರೆಸ್ಕೊಂಡ್ರಿ 2 ಬಾರಿ? ಏನು ಅವರೇ ಹೇಳಿದ್ದಾರೆ ದೇವರಾಜೇಗೌಡರು. ಇಲ್ಲಿ ನಮ್ಮ ಮಹಾನುಭಾವ DK ಶಿವಕುಮಾರ್ ಹಿಸ್ಟ್ರಿನೇ ತೆಗೆದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಈ ರೀತಿ ಆಕ್ಟಿವಿಟೀಸ್ಗಳಲ್ಲಿ. ಅದರಿಂದ ಇಂಥವ್ರನ್ನ ಡೆಪ್ಟಿ CM ಆಗಿ ಇಟ್ಕೊಂಡು ನೀವು ಯಾವ SIT ಮುಖಾಂತರ ಏನು ಪಾರದರ್ಶಕವಾದ ತನಿಖೆ ನಡೆಸ್ಕೊತೀರಿ? ಅದರಿಂದ ನಾವು ನಿಮಗೆ ಧೈರ್ಯ ಇದ್ದರೆ, ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂಥ ಅವರಿಗೆ ಅನ್ಯಾಯ ಆದಂಥ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ದರೆ ಕೊಡಿ, CBIಗೆ ಬರಲಿ ಎಲ್ಲ ವಿಷಯ. ಇದರಲ್ಲಿ ಯಾವ್ಯಾವ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವೆ, ಈಗ ನೀವು ಯಾರ್ಯಾರ ಮೇಲೆ ಆಮಿಷ ಹೊಡ್ತಾ ಇದ್ದೀರಿ ಅಧಿಕಾರಿಗಳು ಹೋಗಿ, ಕಿಡ್ನಾಪ್ ರೇವಣ್ಣ ಅವ್ರು ಮಾಡಿಸಿದ್ದಾರಾ? ಪಾಪ ತಗೊಂಡೋಗಿ ಕೂರಿಸಿದಿರಲ್ಲ, ಕಿಡ್ನಾಪ್ ಪ್ರಕರಣ ಅಂತ ಮಾಡಿ ಬರಲಿ ಎಲ್ಲ ವಾಸ್ತವಾಂಶ ಹೊರಗೆ. ಇಷ್ಟೆಲ್ಲ ಆದ್ರೂ ಇನ್ನೂ ಮುಖ್ಯಮಂತ್ರಿಗಳು ಆ ವಿಡಿಯೋ ಪೆನ್ ಡ್ರೈವ್ ರಿಲೀಸ್ ಆಗವಲ್ಲ, ಅದ್ರ ಬಗ್ಗೆ ಇನ್ನೂ ಆ ಸಬ್ಜೆಕ್ಟ್ನ ರೈಸೇ ಮಾಡ್ತಾ ಇಲ್ಲ.